ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಬಿಗ್ ಜೆ ವತಿಯಿಂದ ನಡೆಸುವಂಥ ಈ ಮುಂಜಾನೆ ಮುತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿವಸ ನಾವು ದೇವರ ವಾಕ್ಯದಿಂದ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವನ್ನು ನಾವು ಬೆಳಿಗ್ಗೆ ನೋಡೋಣ. ಇದು ದೇವರ ವಿಷಯವಾಗಿ, ದೇವರ ಹೆಸರಿನ ಕುರಿತಾಗಿ, ದೇವರ ಒಂದು ಮುಖ್ಯ ಗುಣಲಕ್ಷಣಗಳು. ದೇವರ ಹೆಸರು ಬಹಳ ಪ್ರಾಮುಖ್ಯ. ನಮಗೆಲ್ಲರಿಗೂ ಒಂದು ಹೆಸರಿದೆ, ಆದರೆ ದೇವರ ಹೆಸರು ಏನು? ಅನೇಕ ದೇವರ ಹೆಸರುಗಳಿದೆ, ಆದರೆ ಈ ಮುಂಜಾನೆ ನಾವು ದೇವರ ಒಂದು ಹೆಸರಿನ ಬಗ್ಗೆ ನಾವು ಧ್ಯಾನ ಮಾಡೋಣ. ಈ ವಚನವು ವಿಮೋಚನ ಕಾಂಡ 3ನೇ ಅಧ್ಯಾಯ 13ರಿಂದ 15ನೇ ವಚನದ ಒಂದು ಪ್ರಸ್ತಾಪದಲ್ಲಿ ಬರೆದಿದೆ. ಇದು ದೇವರ ಹಾಗೂ ಮೋಶೆಯ ಮಧ್ಯೆ ನಡೆಯುವಂಥ ಸಂಭಾಷಣೆ. ಆ ವಾಕ್ಯವನ್ನು ಓದು. ಇಸ್ರಾಯೇಲ್ಯರ ಬಳಿಗೆ ಬಂದು, ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲ್ಯರಿಗೆ ಇರುವಾತನೆಂಬುವವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ಹಲ್ಲೆಲೂಯ. ಇಲ್ಲಿ ದೇವರು ಮೋಶೆ ಮುಖಾಮುಖಿಯಾಗಿ ಮಾತನಾಡುವಾಗ, ದೇವರು ಮೋಶೆಯನ್ನು ಆರಿಸಿಕೊಂಡಿದ್ದ ತನ್ನ ಜನಾಂಗವಾದ ಇಸ್ರಾಯೇಲನ್ನು ದಾಸತ್ವದಿಂದ ಹೊರಗೆ ಆತನು ತಂದು ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ, ವಾಗ್ದತ್ತ ದೇಶಕ್ಕೆ ನಡೆಸಬೇಕು. ಆದರೆ ಮೋಶೆಯು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರುವಾಗ ಆತನು ದೇವರ ಹತ್ರ ಕೇಳ್ತಾನೆ. ಈಗ ಜನರು ನನ್ನನ್ನು ದೇವರು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಅಂತ ಹೇಳಿಕೊಳ್ಳುವಾಗ ಅವರು ಕೇಳ್ತಾರೆ, ನಿನ್ನ ಹೆಸರೇನು, ಆ ದೇವರ ಹೆಸರೇನು ಎಂಬುದಾಗಿ. ಆಗ ನಾನು ಏನು, ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಅಂತ ಹೇಳುವಾಗ ದೇವರು 14ನೇ ವಚನದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾನೆ, ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನ ನಿಮ್ಮ ಬಳಿಗೆ ಕಳಿಸಿದನೆಂದು ಹೇಳಬೇಕು. ಮಾತ್ರವಲ್ಲ, ದೇವರು ಹೇಳ್ತಾರೆ, ಇದು ಸದಾಕಾಲಕ್ಕೂ ನನ್ನ ಹೆಸರು. ದಿಸ್ ಈಸ್ ದ ನೇಮ್ ದಟ್ ಐ ಆಮ್ ಹ್ಯಾವಿಂಗ್ ಫಾರ್ ಎವರ್ ಇನ್ ಆಲ್ ದ ಜನರೇಷನ್. ಮನುಷ್ಯ ಜನಾಂಗವು ಇರುವವರೆಗೆ ಇದು ನನ್ನ ಹೆಸರು, ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ಯಾವುದು? ಕನ್ನಡದಲ್ಲಿ ಅದು ಇರುವಾತನೇ ಆಗಿದ್ದೇನೆ, ನಾನೇ ಇರುವಾತನು. ಅಲ್ಲಿ ದೇವರು ತನ್ನನ್ನು ಇರುವಾತನು ಅಂತ ಇದೆ. ಇಂಗ್ಲೀಷ್ನಲ್ಲಿ ಅದು ಐ ಆಮ್ ದಟ್ ಐ ಆಮ್ ಅಂತ ಇದೆ. ಆದರೆ ಇಬ್ರಿಯ ಭಾಷೆಯಲ್ಲಿ ಬರುವಾಗ, ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟದ್ದು, ಅಲ್ಲಿ ದೇವರು ಮೋಶೆಗೆ ಹೇಳುವಾಗ ಯೋದ್ ಹೇ ವಾವ್ ಹೇ ಅಂದರೆ ಅದು ಯಹೋವ, YHWH ಅಂದರೆ ಇಬ್ರಿಯ ಲೆಟರ್ಸ್, ಅದು ಯೋದ್ ಹೇ ವಾವ್ ಹೇ. ಅಂದರೆ ಅದರ ಅರ್ಥ ಏನಂದರೆ, ನಾನು ಸದಾಕಾಲ ಇದ್ದಾತನು, ಇರುವಾತನು, ಎಂದೆಂದೂ ಇರುವಾತನು ಆಗಿದ್ದೇನೆ ಎಂಬುದಾಗಿ, ಮತ್ತು ಸಮರ್ಥನಾಗಿದ್ದಾನೆ. ಅದಕ್ಕೆ ತುಂಬ ಅರ್ಥ ಉಂಟು. ಅದನ್ನು ನಾವು ಇರುವಾತನು ಅಂತ ಹೇಳ್ತೇವೆ. ದೇವರು ಇರುವಾತನು, ಎಂಥ ಸುಂದರವಾದಂಥ ಒಂದು ಕಾನ್ಸೆಪ್ಟ್. ದೇವರ ಹೆಸರು, ಆತನ ಹೆಸರು ಯಾವಾಗಲೂ ಇಗೋ ಇದ್ದೇನೆ ಆತನು ಅಂತ ಹೇಳುವಾತನು. ಪ್ರಕಟಣೆ 22ನೇ ಅಧ್ಯಾಯ 13ನೇ ವಚನದಲ್ಲಿ ಯೋಹಾನನು ಇದರ ಬಗ್ಗೆ ಆತನು ಬರೆಯುತ್ತಾನೆ. ಅಲ್ಲಿ ಆತನು ಏನು ಹೇಳ್ತಾನೆ ಅಂದರೆ, ನಾನೇ ಆದಿಯು ಅಂತ್ಯವು, ಮೊದಲನೆಯವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ. ಇಲ್ಲಿ ದೇವರು ಯೋಹಾನನಿಗೆ ಪ್ರಕಟಿಸಿಕೊಳ್ಳು, ಇರುವಾತನಂದ್ರೆ ಏನು? ಐ ಆಮ್ ದ ಬಿಗಿನಿಂಗ್ ಆ್ಯಂಡ್ ಐ ಆಮ್ ದ ಎಂಡ್, ಐ ಆಮ್ ಆಲ್ಸೋ ಇನ್ ಬಿಟ್ವೀನ್. ಸೊ ಈ ಇರುವಾತನು ಎಂಬುದು ಬಹಳ ಸುಂದರವಾದಂಥ ಒಂದು ಕಾನ್ಸೆಪ್ಟ್. ಇದರ ಬಗ್ಗೆ ನೀನು ಏನಾದರೂ ಹೇಳಲಿಕ್ಕಿದ್ರೆ ದೇವರ ಬಗ್ಗೆ, ಈ ಹೆಸರಿನ ಬಗ್ಗೆ, ಇರುವಾತನು
ಯಾಕಂದರೆ ಇದನ್ನು ನಾವು ತಿಳ್ಕೊಂಡ್ರೆ ದೇವರನ್ನೇ ನಾವು ತಿಳ್ಕೊಂಡ ಹಾಗೆ. ಹೌದು, ಯಾಕಂದರೆ ಆದಿಕಾಂಡ 1ನೇ ಅಧ್ಯಾಯ ನೋಡುವಾಗ ದೇವರು ಪ್ರಾರಂಭದಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದವು ಹೇಗೆ ಅಂತ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೇಗೆ ಅಂದರೆ ದೇವರು ಈ ಭೂಮಿಯನ್ನು ಸೃಷ್ಟಿಸುವಾಗ ಎಲ್ಲವನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಆದರೆ ಈ ದಿವಸ ನಾವು ನೋಡುವ ಎಲ್ಲ ಗಿಡ ಮರ ಪಶು ಪಕ್ಷಿಗಳು ಈ ಲೋಕದಲ್ಲಿ ನಾವು ಏನೆಲ್ಲ ಕಣ್ಣಾರೆ ನಾವು ನೋಡ್ತೇವ ಅದೆಲ್ಲವೂ ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ಅದ್ಭುತವಾದ ಕಾರ್ಯಗಳು. ಪ್ರತಿಯೊಂದು ಮನುಷ್ಯರು ಅದು ಆತನ ಸೃಷ್ಟಿಗಳು. ಯಾಕಂದರೆ ದೇವರು ಈ ಭೂಮಿಯನ್ನು ಸೃಷ್ಟಿಸುವಾಗ ತನ್ನ ಜ್ಞಾನದಿಂದ ಅದನ್ನು ಸೃಷ್ಟಿ ಮಾಡಿದ್ದಾನೆ. ಆತನು ಎಲ್ಲ ಸಂಗತಿಯನ್ನು ಸೃಷ್ಟಿಸುವಾಗ ಸಹ ಎಲ್ಲವನ್ನು ಆತನು ಒಳ್ಳೆಯದಂತೆ ನೋಡ್ತಾನೆ. ಆದರೆ ಇದು ದೇವರು ಆಗ ಮಾಡಿದಂಥ ಕಾರ್ಯ ಅಲ್ಲ. ಈ ದಿವಸ ನಮ್ಮ ಕಣ್ಣಾರೆ ನಾವು ಈ ದಿವಸ ನೋಡ್ತಾ ಇದ್ದೇವೆ. ಯಾಕಂದರೆ ಗಿಡ ಮರ ಪಶು ಪಕ್ಷಿಗಳು ಇದೆಲ್ಲ ಆತನ ಸೃಷ್ಟಿ. ನಾವು ನಿಂತಿರುವ ಈ ಭೂಮಿ ಅದು ಆತನ ಸೃಷ್ಟಿ. ಇದೆಲ್ಲ ಆತನ ಇರುವಿಕೆಯನ್ನೇ ಸಾರಿ ಹೇಳ್ತದೆ. ಯಾಕೆಂದರೆ ಪ್ರತಿ ಒಂದೊಂದು ಸಂಗತಿಗಳು ಈ ದಿವಸ ಮನುಷ್ಯರು ತಿನ್ನುವ ಆಹಾರಗಳು ಸಹ, ಆತನು ತಿನ್ನುವ ಪ್ರತಿ ಒಂದೊಂದು ವಸ್ತು ಪ್ರತಿ ಸಂಗತಿ ಸಹ ಅದು ದೇವರಿಂದ. ಇದರಲ್ಲೆಲ್ಲ ಕಾಣೋದಿಷ್ಟೇ, ಆತನು ಜೀವಂತವಾಗಿ ಜೀವಿಸುವ ದೇವರು ಇಂದಿಗೂ ಇದ್ದಾನೆ. ಆತನು ಆದಿಯಲ್ಲಿ ಹೇಗಿದ್ದಾನ, ನಿನ್ನೆ ಹೇಗಿದ್ದಾನ, ಇವತ್ತು ಸಹ ನಾಳೆ ಸಹ ನಿರಂತರವಾಗಿ ಜೀವಿಸುವ ಆತನು ಒಬ್ಬನೇ. ಅದು ಇರುವ ಆತನಂತ ಹೆಸರು ಆ ದಿವಸ ಮೋಶೆಗೆ ಕೊಟ್ಟದ್ದು ಮಾತ್ರ ಅಲ್ಲ, ಈ ದಿವಸ ನಮ್ಮ ಜೀವಿತದಲ್ಲಿ ಈ ಭೂಮಿಯ ಪ್ರತಿಯೊಂದು ಮನುಷ್ಯರ ಜೀವಿತದಲ್ಲಿ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ಸಹ ಆತನು ಪ್ರತಿಯೊಂದೊಂದು ಮನುಷ್ಯರೊಟ್ಟಿಗೆ ಇರ್ತಾನೆ. ಪ್ರತಿಯೊಂದು ಮನುಷ್ಯರು ಯೋಚಿಸುವಂಥದ್ದು, ಆಲೋಚಿಸುವಂಥದ್ದು, ಮಾತನಾಡುವ ಪ್ರತಿಯೊಂದು ಸಂಗತಿ ಆತನು ಎಲ್ಲವನ್ನು ನೋಡುವ ದೇವರು. ಇಲ್ಲಿ ದೇವರು ಮತ್ತು ಮನುಷ್ಯ, ಮೋಶೆ ಹಾಗೂ ದೇವರು ಮಾತನಾಡುವಾಗ ಒಂದು ವಿಷಯವನ್ನು ನಾವು ನೋಡ್ತೇವೆ. ಏನಂದರೆ ದೇವರು ಸಮಯದ ಪರಿಧಿಗಿಂತ ಹೊರಗಿರುವವನು. ಗಾಡ್ ಈಸ್ ಔಟ್ ಆಫ್ ಟೈಮ್, ಔಟ್ ಆಫ್ ಸ್ಪೇಸ್, ಈಸ್ ಔಟ್ ಆಫ್ ಎವ್ರಿಥಿಂಗ್. ಆತನು ನಮ್ಮ ಸಮಯದ ಪರಿಧಿಗೆ ಬರುವಾತನಲ್ಲ. ಅದಕ್ಕೆ ಆತನು ಇರುವಾತನು ಅಂತ ಹೇಳುವಾಗ ಆತನು ಅದೇ ಒಂದು ವಿಷಯ ಹೇಳಿದ್ದು. ಈಗ ನಾವು ನೋಡುವುದಾದರೆ ಕೀರ್ತನೆಗಳು 40ನೇ ಅಧ್ಯಾಯ 7-8ರಲ್ಲಿ ಅಲ್ಲಿ ಒಂದು ಸುಂದರವಾದ ವಚನ ಬರೆದಿದೆ. ಇದು ಯೇಸು ಸ್ವಾಮಿಯ ಕುರಿತಾಗಿ ಮೊದಲೇ ಪ್ರಾಫೆಟಿಕಲ್ ಆಗಿ ಬರೆದದ್ದು. ಏನಂದರೆ, ಆಗ ನಾನು ಇಗೋ ಇದ್ದೇನೆ, ಹಿಯರ್ ಐ ಆಮ್, ಇಂಗ್ಲೀಷ್ನಲ್ಲಿ ಹಿಯರ್ ಐ ಆಮ್, ನನ್ನ ಕರ್ತವ್ಯ ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ಅಂದರೆ ನಮ್ಮ ದೇವರು ನಾವು ಯಾವ ಸಮಯದಲ್ಲೂ ಆತನು ಕರೆದ್ರೆ ಇಗೋ ಇದ್ದೇನೆ ಅಂತ ಹೇಳುವವನು, ಇರುವಾತನು. ಆದ್ದರಿಂದ ನಾವು ಯಾವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಭೂತಕಾಲದಲ್ಲೂ ಇದ್ದಾನೆ, ಇದ್ದನು ಅಂತ ಬರುವುದಿಲ್ಲ, ಭೂತಕಾಲದಲ್ಲೂ ಇದ್ದಾನೆ. ದೇವರ ಒಂದು ಟೈಮಿನ ಪರಿಧಿಯನ್ನು ಹೊರಗಿಟ್ಟು ನೋಡುವುದಾದರೆ ಆತನು ಈಗ ನಮ್ಮ ಭವಿಷ್ಯದಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ನಮಗೆ ನಮ್ಮ ಆಲೋಚನೆಗಳು ಮಾತ್ರ. ಆದರೆ ದೇವರು ನಮ್ಮ ಭವಿಷ್ಯದಲ್ಲೂ ಇದ್ದಾನೆ, ಈಗಲೂ ಇರುವಾತನು. ಆತನು ಮುಂದೆ ನಾವು ಏನನ್ನು ಹಾದು ಹೋಗಲಿಕ್ಕಿದ್ದೆವು, ಯಾವ ಬೆಟ್ಟಗಳನ್ನು ಯಾವ ಕಣಿವೆಗಳನ್ನು ಹಾದು ಹೋಗಲಿಕ್ಕಿದ್ದೆವು, ಅಲ್ಲಿ ದೇವರು ಇದ್ದಾನೆ. ನನ್ನ ಜೀವಿತದಲ್ಲಿ ದೇವರು ನನಗೆ ಕಲಿಸಿದ ಒಂದು ಮಾತು, ಆತನೊಂದಿಗೆ ನಂಬಿಕೆಯಲ್ಲಿ ನಡೆಯುವಾಗ ಆತನು ಕಲಿಸಿದ ಒಂದೇ, ನನ್ನ ಮಗನೇ, ನೀನು ಯಾವ ಸನ್ನಿವೇಶದಲ್ಲಿ ಹಾದು ಹೋಗುತ್ತಾ ಇದ್ದರೂ ಕೆಲವು ಬಾರಿ ನಿನಗೆ ಅನಿಸಬಹುದು ಎಲ್ಲವೂ ಮುಚ್ಚಲ್ಪಟ್ಟಿದೆ, ದೇವರು ಇದ್ದಾನೋ ಇಲ್ಲವೋ ಎಂಬುದಾಗಿ. ಆದರೆ ಇದನ್ನು ಒಂದು ಮರಿಬಾರ್ದು. ಏನಂದರೆ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ. ಇದನ್ನು ಮರಿಬೇಡ. ಈ ಮಾತು ದೇವರು ನನಗೆ ಬಹಳ ವರ್ಷದ ಹಿಂದೆ ಇರಲಿದ್ದು, ಆದರೆ ಇಂದು ಆ ಒಂದು ಮಾತು ನನ್ನನ್ನು ಎತ್ತಿ ನಿಲ್ಲಿಸಿದ. ಅನೇಕ ಸಂಗತಿಗಳು ಬಂದವು, ಅನೇಕ ಕಷ್ಟಗಳು ಬಂದವು, ಸೇವೆನೇ ಬೇಡ ಅನ್ನುವಂಥ ಸಿಚುವೇಶನ್ ಬಂತು. ಆದರೆ ಯಾವಾಗಲೂ ದೇವರು ಇಗೋ ಇದ್ದೇನೆ, ಐ ಆಮ್ ದಟ್ ಐ ಆಮ್ ಎಂಬುದಾಗಿ ಹೇಳಿ ಯಾವಾಗಲೂ ದೇವರು ಯೇಸುವಿನ ಮೂಲಕವಾಗಿ ನನ್ನನ್ನು ಆತನು ಬಲಪಡಿಸುತ್ತಾ ಇದ್ದನು. ಆದ್ದರಿಂದ ಪ್ರಿಯರೇ, ಇಲ್ಲಿ ದೇವರು ಮೋಶೆಗೆ ಹೇಳಿದ್ದು ಆತನು ಇವತ್ತು ನಮಗೆ ಹೇಳ್ತಾನೆ, ಇಗೋ ನಾನೇ ಇರುವಾತನು. ನೀನು ಯಾವ ಕಷ್ಟವನ್ನು ಹಾದು ಹೋಗ್ತದೆ, ಒಂದು ವೇಳೆ ಕೇಳುತ್ತಿರುವ ನೀನು ರೋಗದಲ್ಲಿರ್ಬೋದು, ಅಥವಾ ಚಿಂತೆಯಲ್ಲಿರ್ಬೋದು, ನಿನ್ನ ಕುಟುಂಬ ಒಡೆದು ಹೋಗ್ತಾ ಇರ್ಬೋದು, ಅಥವಾ ನಿನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇರ್ಬೋದು. ಬಟ್ ನೀನು ಮನುಷ್ಯರ ಕಡೆ ನೋಡಬೇಡ. ನೀನು ಲೋಕದ ಜ್ಞಾನ ಅಥವಾ
ಸೊಲ್ಯೂಷನ್ನ ಕಡೆಗೆ ನೋಡಬೇಡ. ಈಗೋ ನಾನೇ ಇರುವಾತನು ಎಂಬ ಆತನ ಕಡೆಗೆ ನೋಡು. ಆತನು ನಿನ್ನನ್ನು ಎಲ್ಲ ಕಷ್ಟಗಳಿಂದ, ರೋಗಗಳಿಂದ ಬಿಡಿಸ್ತಾನೆ. ಆತನು ಹಿ ವಿಲ್ ಹೀಲ್ ಯು. ಆತನು ನಿನ್ನನ್ನು ಗುಣಪಡಿಸುತ್ತಾನೆ. ಆತನು ನಿನ್ನನ್ನು ಬಿಡಿಸುವ ದೇವರು, ಸಂಕೋಲೆಗಳನ್ನು ಮುರಿಯುವ ದೇವರು. ಆದ್ದರಿಂದ ಈ ದೇವರು ಯೇಸು ಕ್ರಿಸ್ತನು, ಐ ಆಮ್ ದ ಡೋರ್, ಐ ಆಮ್ ದ ಲೈಫ್, ಐ ಆಮ್ ದ ರೆಸರೆಕ್ಷನ್, ಐ ಆಮ್ ದ ಬ್ರೆಡ್ ಆಫ್ ಲೈಫ್ ಎಂಬುದಾಗಿ ಹೇಳಿದಂಥ ಯೇಸುವೇ ಆ ದೇವರು ನಮಗೆ ಕಳಿಸಿದಂತಹ ಆ ಒಂದು ನಾಮ. ಆದ್ದರಿಂದ ಪ್ರಿಯರೇ, ಈ ದಿವಸ ಈ ವಾಕ್ಯವನ್ನು ಕೇಳುತ್ತಿರುವಂತಹ ಈ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈಗೋ ನಾನು ಇರುವಾತನಾಗಿದ್ದೇನೆಂಬುದಾಗಿ ಹೇಳಿದಾತನು ನೀನು ಸದಾ ಇರುವಾತನು. ಯೇಸುವೇ ನಮ್ಮ ರಕ್ಷಕನೇ, ನಾನೇ ಆದಿಯು ನಾನೇ ಅಂತ್ಯವು ಅಂತ ಹೇಳಿದಂಥ ನೀನು ನಮ್ಮನ್ನೆಂದಿಗೂ ಕೈ ಬಿಡುವ ದೇವರಲ್ಲ. ನಿನ್ನ ನಾಮವನ್ನು ನಾವು ಕೂಗಿ ಕರೆಯುವಾಗ ಈಗೋ ಇದ್ದೇನೆ ಅಂತ ಹೇಳುವಂಥ ದೇವರು. ಇಲ್ಲಿ ಕರ್ತನೇ, ಸಮಸ್ಯೆಯಿಂದ ಕೂತಿರುವವರ ಜನರ ಹೃದಯಗಳನ್ನು ನೀನು ಮುಟ್ಟು, ಅವರ ಶರೀರಗಳನ್ನು ನೀನು ಮುಟ್ಟು ಸ್ವಾಮಿ. ರೋಗ ಶಾಂತಿ ಉಂಟಾಗಲಿ, ಮನಃಶಾಂತಿ ಉಂಟಾಗಲಿ ಸ್ವಾಮಿ. ಒಡೆದು ಹೋದ ಕುಟುಂಬಗಳನ್ನು ತಿರುಗಿ ಒಂದಾಗಿ ಸೇರಿಸು ದೇವರೇ. ನೀನು ಅದ್ಭುತ ಸ್ವರೂಪನೆಂಬುದನ್ನು ನೀನು ತೋರಿಸಿಕೊಡು ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ಯಾರು ನೋಡ್ತಾರೋ, ಯಾರು ಕಣ್ಣೀರು ಸುರಿಸ್ತಾ ಇದ್ದಾರೋ, ಅವರ ಜೀವಿತದಲ್ಲಿ ನೀನು ದೊಡ್ಡ ಅದ್ಭುತವನ್ನು, ದೊಡ್ಡ ಬಿಡುಗಡೆಯನ್ನುಂಟು ಮಾಡು. ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಇರುವಾತನೇ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.